ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನು ಅಂತಂದ್ರೆ ಚಿಕನ್ ಗೀ ರೋಸ್ಟು. ಈಸಿಯಾಗಿ ಮನೇಲೆ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ವಿಕ್ಕಿಯವರು ಟೇಸ್ಟ್ ಮಾಡಿದ್ರು, ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಆಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ವ್ಲಾಗ್, ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು. ಮತ್ತೆ ಗೀ ರೋಸ್ಟಿಗೆ ಮೆಣಸಿನ್ಕಾಯಿ ಇಂಪಾರ್ಟೆಂಟ್ ಅಲ್ವಾ ಜಾಸ್ತಿ, ಅಂದರೆ ಕೆಂಪು ಕಲರ್ ಮೆಣಸಿನ್ಕಾಯಿ. ನಾನು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 11-12. ನಾನು ತೊಗೊಂಡಿರೋದು ಒಂದು 3/4 kg, ಅರ್ಧ kgಗಿಂತ ಒಂಚೂರು ಜಾಸ್ತಿ ಚಿಕನ್ ಇದೆ ಅಷ್ಟೇ. ಸೊ ಇದನ್ನ ಬಿಸಿ ನೀರಿಗೆ ನೆನೆಸ್ತಾ ಇದ್ದೀನಿ. ಇದು ಒಂದು ಅರ್ಧ ಗಂಟೆ ನೆನಿಬೇಕು. ಇದು ಖಾರ ಇದೆ, ಬೆಡಗಿ ಮೆಣಸಿನ್ಕಾಯಿ. ಇದು ಮಂತ್ರಾಲಯದಿಂದ ಬರ್ತಾ ತಗೊಂಡು ಬಂದಿದ್ದು. ಸಖತ್ ಖಾರ ಇದೆ. ಇಲ್ಲಿರೋ ಬ್ಯಾಡಗಿ ಮೆಣಸಿನ್ಕಾಯಿ ಖಾರನೇ ಇರಲ್ಲ, ಅಲ್ಲಿರೋದು ಸಖತ್ ಖಾರ ಇದೆ. ಸೊ ಒಂದು 11-12 ಅಷ್ಟು ತೊಗೊಂಡಿದ್ದೀನಿ. ಇದು ಬಿಸಿ ನೀರಲ್ಲಿ ನೆನೆಸ್ಕೋತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೆನಿಲಿ, ಕಲರ್ ಚೆನ್ನಾಗಿ ಬರುತ್ತೆ. ಫಸ್ಟು ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಅಷ್ಟಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೀ ಸ್ಪೂನ್ ಅಷ್ಟು ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಮತ್ತೆ 1-2 ಸ್ಪೂನ್ ಆಗಷ್ಟೇ ಮೊಸರು. ಜಾಸ್ತಿ ಮೊಸರೇನು ಬೇಡ, ಇಲ್ಲ ನಿಂಬೆ ಹುಳಿ ಆದ್ರೂ ಇಂಟ್ಕೋಬಹುದು. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇಂದ 1 ಅವರ್ ಅಷ್ಟು ನೆನೆಯಲಿ ಚಿಕನ್. ಸೊ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿದೆ. ಇಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸು ಹುರಿಲಿಕ್ಕೆ ಏನೇನು ತಗೊಂಡಿದ್ದೀನಿ ಅಂದರೆ 2 ಸ್ಪೂನ್ ಧನಿಯಾ, ಒಂದು 5-6 ಕಾಳು ಮೆಂತ್ಯ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸಣ್ಣ ಸಣ್ಣ ಅಂದರೆ ಚಿಕ್ಕ ಪೀಸು, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು, ಒಂದು 1/4 ಟೀ ಸ್ಪೂನ್ ಅಷ್ಟು ಸೋಂಪು, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಮೆಣಸು, ಒಂದು 10 ಕಾಳು ಬೆಳ್ಳುಳ್ಳಿ. ಇದು ಅರ್ಧ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ, ಅರ್ಧ ಜಸ್ಟ್ ಗಾರ್ನಿಶ್ ಮಾಡ್ಕೊಳಕ್ಕೆ ತಗೊಂಡಿದ್ದೀನಿ ಗೋಡಂಬಿ. ಇಷ್ಟನ್ನು ಹುರ್ಕೊಬೇಕು. ಸೊ ಧನಿಯಾ ಬೀಜ ಹಾಕೋತಾ ಇದ್ದೀನಿ. ಧನಿಯಾ ಬೀಜ, ಸೋಂಪು, ಜೀರಿಗೆ, ಮೆಂತ್ಯ ಕಾಳು, ಮೆಣಸು, ಮೆಂತ್ಯ ಕಾಳು ಚೂರು ಒಂದು 5-6 ಕಾಳೆ ತಗೊಳ್ಳಿ. ನಾನಿಲ್ಲಿ 3/4 kgಗೆ ಬಳಸೋದ್ರಿಂದ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೆ ಕಸರೆ ಆಗ್ಬಿಡುತ್ತೆ. ಮತ್ತು ಇಷ್ಟೇ ಚಕ್ಕೆ, ಲವಂಗ, ಒಂದು ಏಲಕ್ಕಿ. ಸೊ ಇಷ್ಟು ಹುರ್ಕೊಳ್ಳೋಣ. ಎಣ್ಣೆಯನ್ನು ಹಾಕಲೋದು ಬೇಡ, ಆ ಘಮ ಬರೋದು ಗೊತ್ತಾಗತ್ತಲ್ಲ ನಿಮಗೆ, ಅಷ್ಟೋ ತನಕ ಹುರ್ಕೊಳ್ಳಿ. ಈಗ ಒಂದು 5-6 ಅಷ್ಟು ಕ್ಯಾಶ್ಯೂ ತಗೋತಾ ಇದ್ದೀನಿ. ಅದನ್ನು ಲೈಟಾಗಿ ಹುರ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ ಅಷ್ಟು ಗಸಗಸೆ, ಸೊ ಇದು ಫುಲ್ ಹುರ್ಕೊಂಡಾಗಿದೆ. ಇದು ಆಫ್ ಮಾಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು. ಸೊ ಇದು ಆಫ್ ಮಾಡ್ಬಿಡ್ತೀನಿ. ಗ್ಯಾಸ್ ಆಫ್ ಮಾಡಿದ್ರು ನೋಡಿ, ಮಟ್ಕೆಲ್ ಮಾಡ್ತಾ ಇದೀವಲ್ಲ. ಸೊ ಒಂದು 3-4 ಎಲೆಷ್ಟು ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಮೆಣಸಿನ್ಕಾಯಿ ನೆನೆಸಿರ್ತೀವಲ್ವ, ಇದಿಷ್ಟು ಗ್ರೈಂಡ್ ಮಾಡ್ಕೊಬೇಕು. ಸೊ ಇದು ಚಿಕನ್ ಗೀ ರೋಸ್ಟ್ ಆಗಿರೋದ್ರಿಂದ ಎಣ್ಣೆನ ಬಳಸ್ತಾ ಇಲ್ಲ, ಬರೀ ತುಪ್ಪನೇ ಬಳಸ್ತಾ ಇದ್ದೀವಿ. ಒಂದು 6-7 ಸ್ಪೂನ್ ಅಷ್ಟು ಹಾಕೊಳ್ಳಿ ತುಪ್ಪನ. ಸೊ ತುಪ್ಪ ಕಾದಿದೆ. 1-2 ಗಾರ್ನಿಶಿಗೆ ಕ್ಯಾಶ್ಯೂ ತೊಗೊಂಡಿದ್ದೀನಿ, ಅದನ್ನು ಮುಟ್ಕೋತಾ ಇದ್ದೀನಿ ಮುಂಚೆನೆ, ಚಿಕನ್ ಹಾಕೋಕ್ಕೆ ಮುಂಚೆನೆ. ಸೊ ಕ್ಯಾಶ್ಯೂ ಫ್ರೈ ಆಗಿದೆ, ತೆಗೆದು ಬಿಡೋಣ. ಸೊ ಈ ತುಪ್ಪಕ್ಕೇನೆ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ ಹಾಕೋಣ.
ಆದಷ್ಟು ಚಿಕನ್ ಹಿಂಡ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಬೇಕು, ನೀರು ಬಿಟ್ಕೋಬಾರ್ದು ಜಾಸ್ತಿ. ಸೊ ಚಿಕನ್ನು ಫ್ರೈ ಆಗ್ತಾ ಇದೆ, ನಿಧಾನಕ್ಕಾಗಲಿ. ನಾನು ಲಿಡ್ ಯಾಕೆ ಕ್ಲೋಸ್ ಮಾಡಿಲ್ಲ ಅಂದರೆ ನೀರು ಜಾಸ್ತಿ ಬಿಟ್ಕೊಂಡು ಇದಾಗುತ್ತೆ. ಸೊ ನೀರು ಡ್ರೈ ಆಗಬೇಕು ಅಂದರೆ ಲಿಡ್ ಓಪನ್ನೇ ಇರಬೇಕು. ಸ್ವಲ್ಪ ಬೇಯಲಿ, ಅಟ್ಲೀಸ್ಟ್ 70% ಅಷ್ಟು ಇವಾಗೆ ಫ್ರೈ ಆಗಬೇಕು ಇದರಲ್ಲೇನೆ. ಸೊ ಇದ್ರ ಜೊತೆ ನಾನು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ನೆನೆಸಿಟ್ಟಿದ್ವಲ್ಲ, ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಬ್ಯಾಡಗಿ ಮೆಣಸಿನ್ಕಾಯಿ. ಒಂಚೂರು ನೀರು ಹಾಕೊಳ್ಳಿ, ಚೂರೇ ಚೂರು, ಜಾಸ್ತಿ ಹಾಕೋಬಾರ್ದು, ಅದು ಗ್ರೈಂಡ್ ಆಗಲ್ಲ ಅಂತ ಹಾಕೊಂಡಿರೋದು. ಮತ್ತೆ ಒಂಚೂರು ಬೆಲ್ಲ, ಚಿಕ್ಕ ಪೀಸ್ ಅಷ್ಟು ಬೆಲ್ಲ. ಸೊ ಇಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ ಬರ್ಬೇಕು ಇವಾಗ. ನೋಡಿ, ಈಗಾಗಲೇ ಒಂದು 50 to 60% ಅಷ್ಟು ಕುಕ್ ಆಗಿದೆ, ಫ್ರೈ ಆಗಿದೆ. ತುಪ್ಪದಲ್ಲಿ ಏನೇ ಫ್ರೈ ಮಾಡಬೇಕು ಅಂತಂದರೆ ತುಪ್ಪ ಇದರೊಳಗಡೆ ಸ್ವಲ್ಪ ಹೋಗಿ ಎನ್ಹಾನ್ಸ್ ಆಗುತ್ತೆ ಪೀಸಸ್ಸು. ಸೊ ಇವಾಗ ಇದನ್ನು ನಾವು ತೆಕ್ಕೊಂಡ್ಬಿಡೋಣ, ಫ್ರೈ ಆಗಿರೋದು. ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾನ ಹಾಕೋಣ. ನೀರು ಸೇರಿಸ್ಬೇಡಿ, ತುಪ್ಪದಲ್ಲೇ ಈ ಮಸಾಲ ಸ್ವಲ್ಪ ಫ್ರೈ ಆಗಬೇಕು. ಅಂದರೆ ಒಂಥರ ಸೆಮಿ ರೋಸ್ಟು ಅಲ್ಲ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಫ್ರೈ ಆಗುತ್ತೆ. ನೋಡಿ, ಇದು ಹಿಂಗೆ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು, ಕೈ ಆಡಿಸೋದು ಬಿಡ್ದಂಗೆ, ಯಾಕಂದರೆ ಅದು ತಳ ಹಿಡಿದು ಬಿಡುತ್ತೆ, ನೀರಿನ ಅಂಶ ಜಾಸ್ತಿ ಇಲ್ಲದೆ ಇರೋದ್ರಿಂದ ತಳ ಹಿಡಿದು ಬಿಡುತ್ತೆ ಅಂತ. ಸೊ ಇದು ತುಪ್ಪ ಆಚೆಯಿಂದ ಬಿಡ್ಕೊಂಬರುತ್ತಲ್ಲ, ಅದು ಗೊತ್ತಾಗುತ್ತೆ ನಿಮಗೆ ಮಸಾಲ ರೆಡಿ ಆಗಿದೆಯಾ ಏನು ಅಂತ. ಸೊ ಅಷ್ಟೋ ತನಕ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಡೋಣ, ಉಪ್ಪು ಹಾಕ್ಬಿಡೋಣ. ಬರ್ತಾ ಇದೆ, ತುಪ್ಪ ಎಲ್ಲ ಸೈಡಲ್ಲಿ ಬರ್ತಾ ಇದೆ, ಬಟ್ ಇನ್ನೂ ಒಂದು 5 ರಿಂದ 6 ನಿಮಿಷ ಅಷ್ಟು ನಾನು ಹುರ್ಕೊಳ್ತೀನಿ. ಇಲ್ಲಿ ನೋಡಿ ಹೇಗೆ ತುಪ್ಪ ಬಿಟ್ಟಿದೆ ಅಂತ. ನೋಡಿ ಇವಾಗ ಅಂಟ್ಕೋತಾ ಇಲ್ಲ ಅದು ಪಾಟ್ಗೆ. ಸೊ ಇಷ್ಟು ಫ್ರೈ ಆಗಬೇಕು, ಸೊ ಹಸಿ ವಾಸನೆ ಹೋಗುತ್ತೆ. ಇವಾಗ ಇದಕ್ಕೆ ನಾವು ಚಿಕನ್ ಹಾಕೊಳ್ಳೋಣ. ಮತ್ತೆ ಗೋಡಂಬಿ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋಬಿಡೋಣ. ಸೊ ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೋಬೇಕಾದ್ರೆ ಕರಿಬೇವಿನ ಸೊಪ್ಪು ಹಾಕ್ಬಿಡೋಣ. ನೋಡಿದ್ರೆ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿದ ತಕ್ಷಣ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಇದರಲ್ಲಿ ಇವಾಗ ಇನ್ನೂ ಒಂದು 10 ನಿಮಿಷ, ಅಂದರೆ ಚಿಕನ್ಗೆ ಮಸಾಲ ಹೊಂದ್ಕೋಬೇಕಲ್ವಾ. ಸೊ ಒಂದು 10 ನಿಮಿಷ ಫ್ರೈ ಮಾಡೋಣ ಸಿಮ್ಮಲ್ಲಿ, ಬಿಕಾಸ್ ತಳ ಹಿಡಿದ್ಬಿಡುತ್ತೆ, ನೀರಂಶ ಇಲ್ಲ ಅಲ್ಲ. ಈ ಟೈಮ್ನಲ್ಲಿ ತುಪ್ಪ ಸಾಕು ಅನ್ಸೋರಿಗೆ, ಅಂದರೆ ಸ್ವಲ್ಪ ಜನಕ್ಕೆ ತುಪ್ಪ ಜಾಸ್ತಿ ಇಷ್ಟ ಆಗಲ್ಲ, ಅವರಿಗೆ ಇಷ್ಟು ನಡೆಯುತ್ತೆ. ಈ ಟೈಮಲ್ಲಿ ಲಾಸ್ಟ್ ಟಚಪ್ಪು ಅಂತ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಬೋದು ಇದ್ರ ಮೇಲೆ. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಸೊ ಫೈನಲಿ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ.
ನೋಡಿ, ವಿಡಿಯೋದಲ್ಲಿ ಕಾಣಿಸ್ತಿರೋದಕ್ಕಿಂತ ಇಲ್ಲಿ ಬೇರೆ ಥರ ಕೆಂಪು ಕಲರ್ ಕಾಣಿಸ್ತಿದೆ, ಬಟ್ ವಿಡಿಯೋದಲ್ಲಿ ಅಷ್ಟು ಕೆಂಪು ಕಾಣಿಸ್ತಿಲ್ಲ. ಸೊ ಫೈನಲ್ ಆಗಿ ಕೊತ್ತಂಬರಿ ಕರಿಬೇವು ಹಾಕ್ಕೊಡೋಣ. ನೋಡಿ, ಎಣ್ಣೆ ಎಲ್ಲ ಸಪ್ರೇಟಾಗಿ ಬರ್ತಾ ಇದೆ. ಸಾರಿ, ಎಣ್ಣೆ ಎಲ್ಲ, ತುಪ್ಪ, ಓನ್ಲಿ ತುಪ್ಪ, ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಡೋಣ ಅಂತಿದೆ. ವಿಕ್ಕಿಯವ್ರು ಬರಬೇಕು ಟೇಸ್ಟ್ ಮಾಡಿ ಹೇಳಕ್ಕೆ ಹೇಗಿದೆ ಅಂತ. ಅವ್ರು ಶೂಟ್ ಹೋಗಿದ್ದಾರೆ. ಅವರಿಗೆ ಆಚೆ ತಿಂದು ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಓಕೆ ಚೆನ್ನಾಗಿದೆ, ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ನೋಡೋಣ ಈ ಡಿಶ್ ಕೊಟ್ಟು ಹೇಗಂತಾರೆ ಅಂತ. ಸೊ ಚಿಕನ್ ಗೀ ರೋಸ್ಟ್ ರೆಡಿ ಆಗಿದೆ. ಅಯ್ಯೋ ಬಿಸ್ಲಗ್ ನೀವು ಕಾಣಿಸ್ತಾನೆ ಇಲ್ಲ. ಗೆಸ್ಟ್ ಮೇಲೆ ಕ್ಯಾಮ್ರಾ ಆನ್ ಮಾಡಿದೆ, ನೀವೇ ಬಂದ್ರಿ ಅಂತ. ಗೆಸ್ಟ್ ಮೇಲೆ ಹೆಂಗೆ ಕ್ಯಾಮ್ರಾ ಆನ್ ಮಾಡಿದ್ದು? ಗಮ್ಗುಡಿಸ್ತಾ ಇದ್ದೀನಾ? ಚಿಕನ್ ಗೀ ರೋಸ್ಟ್ ಮಾಡಿದೀನಿ, ನೀವು ಟೇಸ್ಟ್ ಮಾಡಬೇಕು. ಏನದು? ಓ, ಕುಂಭಮೇಳಕ್ಕೆ ಹೋಗಿ ಬಂದ್ರಾ? ಅಯ್ಯೋ, ನನ್ಗೆ ಎಷ್ಟು ಖುಷಿ ಆಗ್ತಿದೆ. ನನ್ಗೆ ಎಷ್ಟು ಕರೆಕ್ಟ್ ಕ್ಯಾಮ್ರಾ ಆನ್ ಮಾಡಿದೆ ಅಂತ ಗೊತ್ತಿಲ್ಲ. ಗೇಟ್ ಶಬ್ದ ಆಯ್ತು, ಆಮೇಲೆ ಅಲ್ಲಿ ಮೆಟ್ಲು ಶಬ್ದ ಆಯ್ತು ಗ್ರಿಲ್ ಹತ್ರ. ಸುಮ್ನೆ ಆನ್ ಮಾಡೋಣ ನೀವು ಬಂದ್ರಿ. ಮುಗೀತು ಜಸ್ಟ್. ನಾನೊಂದ್ 2 ಪೀಸ್ ಹಾಕೊಂಡು ತಿಂದು ಬಿಟ್ಟೆ. ಈಗ ಬಾಗ್ಲು ತೆಗ್ದಿದ್ದು ಅದಕ್ಕೆ. ಸರಿ, ಫ್ರೆಶ್ ಅಪ್ ಆಗಿ ಬನ್ನಿ, ಟೇಸ್ಟ್ ಮಾಡಿ ಹೇಳಿ. ಸೊ ಚಿಕನ್ ಗೀ ರೋಸ್ಟ್ನ ವಿಕ್ಕಿಯವರು ಟೇಸ್ಟ್ ಮಾಡೋ ಸಮಯ. ತಗೊಳ್ಳಿ. ಪುದೀನ ಅದು. ನೀವು ರೇವತಿ ಅಂತ ಕರೆಯೋದು ಯಾರೋ ನಿಮ್ಮ ಯಜಮಾನ್ರು ನಿಮ್ಮನ್ನ ರತಿ ಅಂತನ ಕರೆಯೋದು ಮನೆಯಲ್ಲಿ ಅಂತ ಕಮೆಂಟ್ ಹಾಕಿದ್ರು. ರತಿ ಹಂಗೇನಲ್ಲ, ಅದು ರೇವತಿ ಅಂತ ಹೇಳ್ದೆ. ಟೇಸ್ಟ್ ಮಾಡಿ. ಆಲ್ಮೋಸ್ಟ್ ಕೋಸ್ಟಲ್ ಗೀ ರೋಸ್ಟ್ ತರನೇ ಬಂದಿದೆ. ಚೆನ್ನಾಗಿದ್ಯಾ? ನಮ್ಮ ವ್ಯೂವರ್ಸ್ ಟ್ರೈ ಮಾಡ್ಬೋದಾ? ಮಾಡ್ಬೋದು. ಇನ್ನೊಂದೇನಂದ್ರೆ ಸ್ವಲ್ಪ ಗ್ರೇವಿ ಥರ ಮಾಡಬೇಕು. ನಂಗೆ ಡ್ರೈಯೇ ಇಷ್ಟ. ಡ್ರೈ ಇದು ಗ್ರೇವಿ ಥರನೂ ಮಾಡ್ಕೊಂಡ್ರೆ ನಾನು ಜಾಸ್ತಿ ಮಸಾಲ ಹಾಕಿಲ್ಲ. ಒಂದು ಅರ್ಧ KGಗಿಂತ ಒಂಚೂರು ಜಾಸ್ತಿ ಚಿಕನ್ಗೆ ಅಷ್ಟೇ ಮಾಡಿರೋದು. ಚೆನ್ನಾಗಿದೆಯಾ? ಥ್ಯಾಂಕ್ ಯು.